ಇನ್ನು ಗವಿಗಂಗಾದೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸೋಮಸುಂದರ ದೀಕ್ಷಿತ್ ಅವರು ಈ ಗ್ರಹಣದ ವಿಚಾರವಾಗಿ ಮಾತನಾಡಿದ್ದಾರೆ. ಗ್ರಹಣ ಅಂದರೆ ಏನು, ಈ ಬಾರಿಯ ಗ್ರಹಣ ಏನು ವಿಶೇಷತೆ, ಆಚರಣೆ ಹೇಗಿರಬೇಕು, ಅನುಷ್ಠಾನ ಹೇಗಿರಬೇಕು, ಯಾರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಅದಕ್ಕೆ ಪರಿಹಾರಗಳನ್ನ ಏನು ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಶ್ರೀ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿದ್ದಾರೆ. ನೋಡೋಣ. ಭಾಗವಹಿಸ್ತೀವಿ. ವಿಶೇಷವಾದ ಪೂಜೆಗಳೆಲ್ಲ ಬುಧವಾರದ ದಿನ ಬೆಳಗ್ಗೆ ಸ್ವಾಮಿಗೆ ಮಹಾಭಿಷೇಕ, ಮಹಾನೈವೇದ್ಯ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮಗೆ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ನಂತರ ಸ್ವಾಮಿಗೆ ಅಭಿಷೇಕ ಅಲಂಕಾರ, ಒಂದು 8:30 ಗಂಟೆಗೆ ಮಹಾಮಂಗಳಾರತಿ, 9 ಗಂಟೆಗೆ ದೇವಸ್ಥಾನ ಬಾಗಿಲಾಗ್ತಾ ಇದೆ. ಈಗ ಸಾಮಾನ್ಯವಾಗಿ ಚಂದ್ರಗ್ರಹಣ ಅಂದರೆ ಸೌಮ್ಯ, ಅವನು ಜಲಾಧಿಪತಿ, ಮನೋಕಾರಕ. ಸಾಮಾನ್ಯವಾಗಿ 27 ನಕ್ಷತ್ರ, 12 ರಾಶಿಗಳು ಎಲ್ಲರಿಗೂ ಮನೋಕಾರಕನಾದ ಚಂದ್ರಗ್ರಹಣ ಹೋಳಿ ಹಬ್ಬದ ದಿನ ನಡೀತಾ ಇದೆ. ಅಂದರೆ ಹೋಳಿ ಹಬ್ಬ ಅಂದರೆ ಒಂದು ಬೆಂಕಿ. ಹಿಂದಿನ ಕಾಲದಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಆರಿಸಿ ಒಂದು ಕಡೆ ಗುಡ್ಡೆ ಮಾಡಿ ಅಯ್ಯಯ್ಯೋ ಅಂತ ಕೂತ್ಕೊಂಡು ಬೆಂಕಿ ಹಚ್ಚಿ ಒಂದು ಸಂಭ್ರಮ ಮಾಡುವಂಥ ಒಂದು ವಿಶೇಷವಾದ ಹಬ್ಬದ ದಿನ. ಅಂಥ ದಿನ ಪೌರ್ಣಮಿಯಲ್ಲೇ ಈ ಗ್ರಹಣ ಸಂಭವಿಸಿರೋದ್ರಿಂದ ಸ್ವಲ್ಪ ಬೆಂಕಿಯ ಅವಘಡಗಳು ನಡೆಯುತ್ತೆ. ಈಗ ಗ್ರಹಣ ಇದೆ, ನಾವು ಬೆಂಕಿ ಹಚ್ಚಬಾರ್ದು, ಹೋಳಿ ಹಬ್ಬ ಮಾಡಬಾರ್ದು ಅಂತ ಯಾರೂ ನಿಲ್ಲಲ್ಲ. ತಮ್ಮ ಮಾಮೂಲಾಗಿ ಏನು ಮಾಡಬೇಕೋ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಹೋಳಿ ಹಬ್ಬದಿಂದ ಗ್ರಹಣ ಬಂದಿರೋದ್ರಿಂದ ಸ್ವಲ್ಪ ಬೆಂಕಿಯ ಅವಘಡಗಳು ಖಂಡಿತವಾಗಲೂ ಇರುತ್ತೆ. ಎರಡನೇದಾಗಿ ಸ್ವಾಮಿ ಜಲಕಾರಕ, ಚಂದ್ರ ಮನೋಕಾರಕ, ಆದ್ದರಿಂದ ಸ್ವಲ್ಪ ಜಲಕಂಟಕಗಳು ನಡೀತಾ ಇದೆ. ಈಗ ಹೋದ್ಸರಿನೂ ಗ್ರಹಣದಲ್ಲಿಗೆ ಜಲಕಂಟಕಗಳೆಲ್ಲ ನಡೆದು ತುಂಬ ಅನಾಹುತಗಳಾಯಿತು. ಈ ಬಾರಿ ಕೂಡ ಅದೇ ಅನಾಹುತ ಆಗುತ್ತೆ. ಆದರೆ ಚಂದ್ರಗ್ರಹಣ ಭಾರತ ದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಕಾಣಿಸೋದ್ರಿಂದ 16-17 ನಿಮಿಷಗಳೇ ಕಾಣಿಸೋದ್ರಿಂದ ಒಂದು ಉಂಡೆ ಹಾಲಿಗೆ ಒಂದೇ ಒಂದು ಸ್ಪೂನು ಮೊಸರು ಹಾಕಿದ್ರೂ ಹಾಲೆಲ್ಲ ಕೆಟ್ಟೋಗುತ್ತೆ. ಆ ರೀತಿಯಾಗಿ ಸ್ವಲ್ಪವಾಗಿ ಕಂಡರೂ ಗ್ರಹಣ ಅದರ ಎಫೆಕ್ಟು ಇದ್ದೇ ಇರುತ್ತೆ. ಕರ್ನಾಟಕಕ್ಕೆ ಅಂತಲ್ಲ, ಇಡೀ ಭಾರತ ರಾಜ್ಯಕ್ಕೆ ಈ ಒಂದು ಗ್ರಹಣ ಸಂಭವಿಸೋದ್ರಿಂದ ಭಾರತದಲ್ಲಿ ಅದು ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಕಾಲಗಳ ಗ್ರಹಣ ಕಾಣಿಸೋದ್ರಿಂದ ಅಲ್ಲಿ ಬಹಳಷ್ಟು ತೊಂದರೆಗಳು ಏರ್ಪಡುತ್ತೆ. ಫಲಾಫಲಗಳನ್ನು ನಾವು ಹೇಳೋದಾದರೆ, ಸಿಂಹರಾಶಿಯಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಸಿಂಹರಾಶಿಯವರಿಗೆ ಕೆಲವು ತೊಂದರೆಗಳು ಇರುತ್ತೆ. ಮಿಕ್ಕ ಎಲ್ಲ 12 ರಾಶಿಯವರು ಚಂದ್ರಗ್ರಹಣವನ್ನು ದರ್ಶನ ಮಾಡ್ತಾರೆ. ಎಲ್ಲ 27 ನಕ್ಷತ್ರಗಳಿಗೂ ಈ ಚಂದ್ರಗ್ರಹಣ ಸಂಭವ ಇರೋದರಿಂದ ಎಲ್ಲರಿಗೂ ಅನಾನುಕೂಲ ಏರ್ಪಡುತ್ತೆ. ಈ ಅನಾನುಕೂಲ ಬರ್ದಿರಲಿ ಅನ್ನೋದಕ್ಕೆ ಚಂದ್ರ ಸೂರ್ಯ ಅಗ್ನಿ ನೇತ್ರಾಯ ನಮಃ. ಚಂದ್ರ ಸೂರ್ಯ ಅಗ್ನಿ 3 ಈಶ್ವರನ ಕಣ್ಣುಗಳಾಗಿರೋದ್ರಿಂದ ಆ ಈಶ್ವರನ ದರ್ಶನ ಬೆಳಗ್ಗೆ ನಾವು ಗ್ರಹಣದ ಮೋಕ್ಷಾನಂತರ ಬೆಳಗ್ಗೆ ನಾವು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿಕೊಂಡು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ, ಬೆಲ್ಲ, ಉದ್ದು ಎರಡನ್ನೂ ದಾನ ಮಾಡಿ ಬ್ರಾಹ್ಮಣರ ಆಶೀರ್ವಾದ ತಗೊಂಡು ಬಂದರೆ ಖಂಡಿತವಾಗಲೂ ಅವರ ದೋಷಗಳು, ಎಲ್ಲರ ದೋಷಗಳು ನಿವೃತ್ತಿ ಆಗುತ್ತೆ. ಗ್ರಹಣದ ಆರಂಭದಿಂದ ಮೋಕ್ಷ ಕಾಲದವರೆಗೂ ಮನೆಯಲ್ಲಿ ಒಂದು ತುಪ್ಪ ದೀಪ ಹಚ್ಚಿ, ಮನೆಯಲ್ಲೆಲ್ಲೋ ಪಕ್ಕದಲ್ಲಿ ದೇವಸ್ಥಾನ ಇಲ್ಲ ಅಂದರೆ ಮನೆಯಲ್ಲೇ ದೇವರಿದ್ದಾರಲ್ವ, ಪ್ರತಿಯೊಬ್ಬರ ಮನೆಯಲ್ಲಿ ದೇವರು ಫೋಟೋನಾದರೂ ಇದ್ದೇ ಇರುತ್ತೆ. ಆ ಫೋಟೋದ ಮುಂದೆ ಒಂದು ದೀಪ ಹಚ್ಚಿ ಆ ಗ್ರಹಣ ಮೋಕ್ಷ ಆಗೋ ಕಾಲದವರೆಗೂ ಕಾದಿದ್ದು ದೇವರ ಧ್ಯಾನವನ್ನು ಮಾಡಿ, ತದನಂತರ ಒಂದು ಸ್ನಾನವನ್ನು ಮಾಡಿ ಮನೆಯನ್ನು ಶುದ್ಧೀಕರಣ ಮಾಡಿಸಿ ದೇವರಿಗೆ ಒಳ್ಳೆ ದೀಪ ಹಚ್ಚಿ ಒಳ್ಳೆ ಹೂವನ್ನು ಹಾಕಿ ಪ್ರಸಾದ ಕೊಟ್ಟು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಯಾವ ವಿಧವಾದ ಕಂಟಕಗಳೂ ಬರೋದಿಲ್ಲ. ಒಂದೊಂದು ಮನೆಯಲ್ಲೂ ಈ ರೀತಿ ಮಾಡ್ತಾ ಬಂದರೆ ಎಲ್ಲ ಮನೆಯಲ್ಲೂ ಮಾಡಿದ್ರು ದೇಶ ಸುಭಿಕ್ಷವಾಗಿರುತ್ತೆ. ಇಷ್ಟೇ.